ಸರ್, ವುಮೆನ್ ಎಂಪವರ್‌ಮೆಂಟ್ ಮೂಲಕ ಎಸ್. ಮಹಿಳೆಯರಿಗೆ ಅಥವಾ ಸ್ತ್ರೀಯರಿಗೆ ಅಂತ ಸ್ಪೆಷಲ್ ಆಗಿ ಬೇರೆ ಕ್ಯಾಟಗರಿಗಳಲ್ಲಿ ಏನೇನು ಅವಕಾಶಗಳಿದೆ? ಸರ್, ಈಗ ನಾನು ಹೇಳ್ಬೇಕಂದ್ರೆ ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳಿದೆ. ಹ್ಮ್. ಆದ್ರೆ ಮಹಿಳೆಯರು ಏನ್ ಮಾಡಿದಾರೆ, ನಾನು ಗೃಹಿಣಿ. ಹ್ಮ್. ಯಾಕಂದ್ರೆ ಗೃಹಿಣಿಯ ಜವಾಬ್ದಾರಿ ತುಂಬಾ ಇದೆ. ಅವ್ರು ಇಡೀ ಫ್ಯಾಮಿಲಿಯನ್ನು ನೋಡ್ಕೋಬೇಕು ಮದುವೆ ಆದ ನಂತರ. ಆಮೇಲೆ ಅಲ್ಲಿ ಮಕ್ಕಳನ್ನ ನೋಡ್ಕೋಬೇಕು, ಅವ್ರಿಗೆ ಎಜುಕೇಶನ್ ನೋಡ್ಕೋಬೇಕು, ಗಂಡನನ್ನ ನೋಡ್ಕೋಬೇಕು, ಅತ್ತೆ ಮಾವನ ನೋಡ್ಕೋಬೇಕು ಅಂತ ಬಹಳಷ್ಟು ಜವಾಬ್ದಾರಿ ಇರ್ತದೆ, ಇಲ್ಲ ಅಂತಲ್ಲ. ಹ್ಮ್. ಅದ್ರ ನಡುವೆ ನಾನು ಕೇವಲ ಗೃಹಿಣಿಯಾಗೇ ಇದ್ಬಿಡ್ತೀನಿ ಅಂತಂದ್ರೆ ಹ್ಮ್. ಒಂದು ಫ್ರೇಮ್ ನಲ್ಲಿರುವ ಒಂದು ಫೋಟೋ ಹೇಗೆ ಫಿಕ್ಸ್ ಆಗಿರುತ್ತೋ ಹಾಗಾಗ್ಬಾರ್ದಂತೀನಿ ನಾನು. ಅಂದ್ರೆ ಆ ಗೃಹಿಣಿಯ ಜೊತೆಗೆ ನಾನೊಬ್ಬ ವುಮನ್ ಆಂಟರ್ಪ್ರನರ್, ಅಂದ್ರೆ ಒಂದು ಸಕ್ಸಸ್ಫುಲ್ ವುಮನ್ ಆಂಟರ್ಪ್ರನರ್, ಅಂದ್ರೆ ನಾನೊಬ್ಬ ಯಶಸ್ವಿ ಮಹಿಳಾ ಉದ್ಯಮಿ ಆಗಬಹುದು, ಅದಕ್ಕೊಂದು ಅವಕಾಶ ಇದೆ ಅನ್ನೋದನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಹ್ಮ್. ಈಗ ಬ್ಯೂಟಿ ವರ್ಲ್ಡ್ ಅಥವಾ ಬ್ಯೂಟಿ ಇಂಡಸ್ಟ್ರಿ ಕೂಡ ನೋಡಿದ್ರೆ ಇದರಲ್ಲಿ ಒಂದು ವೈಟ್ ಲೇಬಲಿಂಗ್ ಕಂಪ್ನಿಗಳಂತ ಇರ್ತದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳು ಇವತ್ತು ನಾವು ನೋಡ್ತೀವಿ, ಲಿಪ್ಸ್ಟಿಕ್ಗಳು, ಪರ್ಫ್ಯೂಮ್ಗಳು, ಅಥವಾ ಒಂದು ಬ್ಯೂಟಿ ಸೌಂದರ್ಯವರ್ಧಕ ಏನು ಒಂದಿಷ್ಟು ಬರ್ತಾವಲ್ಲ ಮೆಟೀರಿಯಲ್ಸ್ಗಳು, ಹ್ಮ್. ಅದೆಲ್ಲ ಅವರೇ ಮಾಡಿರೋದಿಲ್ಲ. ಬೇರೆ ಯಾವುದೋ ಒಂದು ಕಂಪನಿ ಅದನ್ನ ಉತ್ಪಾದನೆ ಮಾಡ್ತಾ ಇರ್ತದೆ. ಅದು ವೈಟ್ ಲೇಬಲಿಂಗ್ ಅಂದ್ರೆ ಅದ್ರ ಮೇಲೆ ಲೇಬಲ್ ಇರೋದಿಲ್ಲ. ಹ್ಮ್. ಈಗ ನೀವು ಒಂದೇಳೆ ಒಬ್ರು ಯಾರು ಮಹಿಳೆ ನಾನು ಉದ್ಯಮಿ ಆಗ್ಬೇಕಂದ್ರೆ ಸೊ ನಿಮ್ದೇ ಒಂದು ಪ್ರಾಡಕ್ಟ್ ಅನ್ನ ಅಲ್ಲಿಂದ ತಗೊಳ್ಬಹುದು. ಅದಕ್ಕೆ ವೈಟ್ ಲೇಬಲಿಂಗ್ ಅಂದ್ರೆ ಅದಕ್ಕೆ ಒಂದು ನಿಮ್ದೇ ಒಂದು ಬ್ರ್ಯಾಂಡಿಂಗ್, ನಿಮ್ದೇ ಒಂದು ಕಂಪನಿ ಹೆಸರನ್ನ ಅದಕ್ಕೆ ಪ್ರಿಂಟ್ ಮಾಡಿ ಮಾಡ್ಬೋದಾ ಆ ಥರ? ಮಾಡಿಕೊಡ್ತಾರೆ. ಹ್ಮ್. ಮಾಡಿಕೊಡ್ತಾರೆ. ಅದನ್ನ ನೀವು ಸ್ವಂತ ಒಂದು ಉದ್ಯಮವಾಗಿ ನಿಮ್ಮದೇ ಪ್ರಾಡಕ್ಟ್ ಅನ್ನ ಮಾಡ್ಬೋದು. ಅಥವಾ ಮಷಿನ್ಗಳನ್ನ ಇಟ್ಕೊಂಡು ನೀವು ಸ್ವಲ್ಪ ಸಪೋರ್ಟ್ ಮಷಿನ್ ಇಟ್ಕೊಂಡು ಅಲ್ಲಿ ರಾ ಮೆಟೀರಿಯಲ್ ತಗೊಂಡ್ಬಂದು ಅದನ್ನ ನಿಮ್ಮದೇ ಪ್ರಾಡಕ್ಟ್ ಅನ್ನು ಮಾಡಿ ಮಾರ್ಕೆಟ್ಗೆ ಬಿಡ್ಬೋದು. ಇವತ್ತು ನೋಡಿ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಒಂದು ಕೋವಿಡ್ ಟೈಮ್ ನಲ್ಲಿ ಕೂಡ ಒಂದು ನ್ಯಾಕ್ಯಾ ಅಂತ ಒಂದು ಇದನ್ನ ನೀವು ಬ್ಯೂಟಿ ಪ್ರಾಡಕ್ಟ್ ಒಂದು ಕಿಟ್ಗಳ ಬಗ್ಗೆ ಈಗ, ಕೇಳಿರ್ತೀರಿ. ಸೊ ಅವರು ಇತ್ತೀಚೆಗೆ ಪ್ರಾರಂಭ ಮಾಡಿದವರು, ಒಂದು ಹೆಣ್ಮಗಳು, ಅವರು ಕೂಡ ಗೃಹಿಣಿ ಆಗಿದ್ದವರನ್ನೇ. ಹ್ಮ್. ಸೊ ಒಂದೇ ವರ್ಷದಲ್ಲಿ 27,000 ಕೋಟಿ ರೂಪಾಯಿ ಅವ್ರದ್ದೊಂದು ಬಿಸ್ನೆಸ್ ಆಯ್ತು. ಹ್ಮ್. ಯಾಕಂತಂದ್ರೆ ಆ ಒಂದು ಅವ್ರ ಪ್ರಾಡಕ್ಟ್ ಆ ರೀತಿ ಹೈ ಕ್ವಾಲಿಟಿ ಇತ್ತು. ಆಮೇಲೆ ಜನರಿಗೆ ಎಲ್ರಿಗೂ ಮುಟ್ಟುವಂತದ್ದಿತ್ತು. ಒಂದು ಕಿಟ್ ಒಳ್ಳೆ ಒಂದು ಒಂದು ಕಡಿಮೆ ದರದಲ್ಲಿ ಒಳ್ಳೆ ಪ್ರಾಡಕ್ಟ್ ಅನ್ನ ಮುಟ್ಟಿಸುವ ಜವಾಬ್ದಾರಿ ಅವ್ರು ಮಾಡ್ಬಿಟ್ರು. ಆ ಒಂದು ಇಂಡಸ್ಟ್ರಿ ಹ್ಮ್. ಅಂದ್ರೆ ಬ್ಯೂಟಿ ಈ ಇಂಡಸ್ಟ್ರಿ ಇದೆ, ಇದು ಬಹಳ ಒಂದು ಇವತ್ತಿಗೂ ನಿಲ್ಲೋದೆ. ಒಂದು ಸ್ಲಮ್ಮರ್ ಅಂತ ಒಂದು ಹೆಣ್ಮಗಳು ಕೂಡ ನಾನು ಚೆನ್ನಾಗಿ ಕಾಣ್ಬೇಕು ಅನ್ನುವಂಥದ್ದು ಇದ್ದೇ ಇರ್ತಾರೆ. ಅದಕ್ಕಾಗಿ ಅಟ್ಲೀಸ್ಟ್ ಒಂದು ಬ್ಯೂಟಿ ಪಾರ್ಲರ್ಗಾದ್ರೂ ಹೋಗ್ತಾ ಇರ್ತಾರೆ. ಹ್ಮ್. ಇವತ್ತು ನಮ್ಮ ಬ್ಯೂಟಿ ಪಾರ್ಲರ್ಗಳು ಎಲ್ಲಿಗೆ ಬಂದು ನಿಂತ್ಕೊಂಡೆ ಅಂದ್ರೆ ಕೇವಲ ಒಂದು ಐಬ್ರೋ, ಹ್ಮ್. ಮೆಡಿಕ್ಯೂರ್, ಪೆಡಿಕ್ಯೂರು, ಅಥವಾ ಒಂದು ಏನೋ ಒಂದು ಸೌಂದರ್ಯ ಅಥವಾ ಒಂದು ಕಟಿಂಗ್ಸು ಅದು ಇದೆ ಅಂತೇಳಿ ಒಂದೇ ಹೇರ್ ಕಟಿಂಗು, ಇಷ್ಟಕ್ಕೆ ಸೀಮಿತ ಆಗ್ಬಿಟ್ಟಿದೆ. ಹ್ಮ್. ಇದನ್ನ ಬಿಟ್ಟು ಇನ್ನೊಂದು ದೊಡ್ಡ ಜಗತ್ತಿದೆ. ಅಂದ್ರೆ ಒಂದೇ ವರ್ಷದಲ್ಲಿ 100 ಕೋಟಿ, 200 ಕೋಟಿ, 500 ಕೋಟಿ, 1000 ಕೋಟಿ ಮಾಡುವಷ್ಟು ಅವಕಾಶಗಳಿದೆ. ಹ್ಮ್. ಅಂದ್ರೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದೆ. ಹ್ಮ್. ಈ 31 ಜಿಲ್ಲೆನಲ್ಲಿನೇ ಈ ಬ್ಯೂಟಿ ಇಂಡಸ್ಟ್ರಿನ ಹ್ಮ್. ಒಂದ್ ಏನಾದ್ರೂ ಮಾಡಿದ್ರೆ ಆ ಇಂಡಸ್ಟ್ರಿ ಮೂಲಕವಾಗಿ ಒಂದೇ ವರ್ಷದಲ್ಲಿ 700 ಕೋಟಿ ಮಾಡ್ಬೋದು, Okay. 7.5 crores ಮಾಡ್ಬೋದು. ಹ್ಮ್.